ಸೊ ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಈಗ ಪೆಟ್ರೋಲ್ ಹಾಕಿಸ್ಕೊಳ್ಬೇಕು. ಟೈಮ್ ಬಂದು 6 ಆಗಿದೆ. ಗುಡ್ ಮಾರ್ನಿಂಗ್. ಟೈಮ್ ಬಂದು 6 ಆಗಿದೆ. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ನಾನು ಸುಮ್ಮನೆ ನೀನು ಆಡ್ಕೊಂಡಿದ್ದು. ಸೊ ಇವಾಗ ಶೆಲ್ಲಿಗೆ ಹಾಕ್ಸೋಕೆ ಬಂದಿದ್ದೀವಿ. ಸೊ ಇದು ಕಾಸ್ಟ್ಲಿ ಆದರೂ ಶೆಲ್ ಪೆಟ್ರೋಲ್ ಇದು. ಶೆಲ್ ಪೆಟ್ರೋಲ್ ಹಾಕ್ಸೋಕೆ ಬಂದಿದ್ದೀವಿ. ಏಕೆಂದರೆ ಇದು ಕಾಸ್ಟ್ಲಿ ಆದರೂ ಏನಕ್ಕೆ ರೀ ಕಾಸ್ಟ್ಲಿ ಆದರೂ ಕ್ವಾಲಿಟಿ ಇರುತ್ತೆ, ಪ್ಯೂರಿಟಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಯಾವಾಗಲೂ ಇಲ್ಲೇ ಹಾಕ್ಸೋದು ನಾವು. ಪೆಟ್ರೋಲ್ ಎಷ್ಟು ಹಾಕ್ಸ್ತೀವಿ ಅಂತ ನೋಡೋಣ. ಆಮೇಲೆ ಹಾಕಿ ಲೀಟರೇ 127 ರೂಪಾಯಿ ಆಗಿದೆ. 128 ಶೆಲ್ಲಲ್ಲಿ. ಬೇರೆ ಕಡೆ ಆದರೆ ಇಷ್ಟಕ್ಕೇನೆ ಎಷ್ಟಾಗದ್ರಿ? ಒಂದು 115 ಲೋಕದಲ್ಲಿ ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ 1 ಲೀಟರ್ಗೆ 128. ಸೊ ಇವಾಗ ಪೆಟ್ರೋಲ್ನ ಹಾಕಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಮತ್ತೆ ನಮ್ಮ ನಾದಿನಿಗೆ ಹೇಳಿಲ್ಲ ಅಲ್ವಾ, ನಾನು ಬರೋದು ಹೇಳಿಲ್ವಾ? ರಾಫೋಣ ಸರ್ ಗೊತ್ತಿಲ್ಲ, ಎಲ್ಲಿ ಗೊತ್ತಿದೆ ಅವ್ರಿಗೆ ಗೊತ್ತಿಲ್ಲ. ಅವ್ರು ಏನು ಕೇಳಿದ್ರು, ಬಟ್ ಇವರು ಹೇಳಕ್ಕೆ ಹೋದ್ರು ನಾನೇ ಸ್ಟಾಪ್ ಮಾಡಿಸ್ತೀನಿ. ಬೇಡ ಸುಮ್ಮನೆ. ಆ್ಯಕ್ಚುಲಿ ನಾನು ಬರೋದು ಇನ್ನೂ ನಾನು ಹೋಗ್ತೀನಿ ಅನ್ನೋದು ಸ್ವಲ್ಪ ಡೌಟ್ ಇತ್ತು. ಕರೆಕ್ಟಾಗಿ 6 ಗಂಟೆ 9 ನಿಮಿಷ. ಕರೆಕ್ಟ್ ಗಂಟೆ 9 ನಿಮಿಷ 8ನೇ ಮೈಲಿ ಬಿಟ್ಟಿದ್ದೀವಿ. 8ನೇ ಮೈಲಿ ಬಿಟ್ಟಿದ್ದೀವಿ. 6 ಗಂಟೆ 9 ನಿಮಿಷ. ಇವಾಗ ಮಾರ್ನಿಂಗ್ ಜರ್ನಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಬಟ್ ನನಗೆ ಬೆಳಗ್ಗೆನೇ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ. ಯಾಕಂತಂದರೆ 4 ಗಂಟೆಗೇನೋ ಎದ್ದಿದ್ದೆ, 4 ಕಾಲಿಗೇನೋ ಎದ್ದಿದ್ದೆ. 4 ಕಾಲಿಗೆ ಎದ್ದು ಏನಿದೆ ದಿನಚರಿ ನಮ್ಮದೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಹೋಗೋಷ್ಟರಲ್ಲಿ ಇಷ್ಟೊತ್ತಾಯಿತು. ಪೆಟ್ರೋಲ್ ಹಾಕಿಸ್ಕೊಂಡು ಇವಾಗ ಹೈವೇಗೆ ಲಿಂಕ್ ಆಗ್ತಿದೆ ಅಲ್ವೇನ್ರಿ? ಹೈವೇಗೆ ಲಿಂಕ್ ಆಗ್ತಿದೆಲ್ಲ? ಹೈವೇಗೆ ಲಿಂಕ್ ಆಗ್ತಿದೆ. ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ವಿ. ಏನಾದರೂ ತಿನ್ಕೊಂಡು ಜರ್ನಿ ಮಾಡೋದು ತುಂಬಾ ಇಷ್ಟ ಆಗುತ್ತೆ ನಮ್ಮಿಬ್ಬರಿಗೆ. ಸೊ ಹೋಗ್ತಾ ನೋಡೋಣ ಏನು ಸಿಗುತ್ತೆ ಅಂತ ತಗೊಂಡ್ಬಿಟ್ಟು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋದು. 1 ಡೇ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ. 1 ಡೇ ಊರಿಗೆ ಹೋಗ್ಬಿಟ್ಟು ಬರ್ತಾ ಇದ್ವಿ. ಸೊ ಎಮರ್ಜೆನ್ಸಿ. ಅಯ್ಯೋ ಜಾಸ್ತಿ ಶೇಕ್ ಮಾಡ್ಬಿಡ ಕಣಪ್ಪ. ಎಳ್ನೀರು ಕುಡಿಬೋದಿತ್ತು. ಆ್ಯಕ್ಚುಲಿ ನನಗೆ ಸ್ವಲ್ಪ ವಾಶ್ರೂಮ್ದು ಇದಾಗ್ಬಿಡುತ್ತೆ, ನನಗೆ ಪ್ರಾಬ್ಲಮ್ ಅನಿಸ್ಬಿಡುತ್ತೆ. ಇಲ್ಲೇ ನಾವು ಕಾರ್ ತೊಗೊಂಡಿದ್ದು ಗಾಯ್ಸ್. ಇಲ್ಲೇ ಅಂದರೆ ಕಾರ್ ತೊಗೊಂಡಿದ್ದಂದರೆ ಕಾರ್ ಡೆಲಿವರಿ ತೊಗೊಂಡಿದ್ದು ಅಲ್ಲೇನ್ರಿ? ಅಲ್ಲೇ ಕರೆಕ್ಟಾಗಿ ಅಲ್ಲಿಗೆ ಬಂದಿದ್ದೀವಿ ಇವಾಗ. ಸೊ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ ಜರ್ನಿ. ನಮ್ಮ ಜರ್ನಿ ಹೇಗೋಗುತ್ತೆ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಶ್ರೀಕೃಷ್ಣ ವೈಭವ್ ಹೋಟೆಲ್. ಓಕೆ ಲೆಟ್ಸ್ ಗೋ. ಸೊ ಏನಾದರೂ ಇದೆಯಾ ಹೇಳೋದು ನಮ್ಮ ವೀಕ್ಷಕರಿಗೆ? ತುಮಕೂರಲ್ಲಿ ಒಳ್ಳೆ ಇಡ್ಲಿ ಸಿಗುತ್ತೆ. ಇಡ್ಲಿ ಅಲ್ಲಿ ಒಂದು ರುಚಿ ಕಂಡ್ಕೊಂಡಿದ್ದಾರೆ ಗೈಸ್. ಅದಂತೂ ಸಖತ್ ಇಷ್ಟ ಆಗ್ಬಿಟ್ಟಿದೆ ಇವರಿಗೆ, ತುಂಬ ಇಷ್ಟ ಆಗಿದೆ ಅದು ಅವ್ರಿಗೆ. ನೋಡೋಣ ಅಲ್ಲಿ ತಿನ್ಕೊಂಡು ಹೋಗೋಣ. ನಮ್ಮ ಪುಣ್ಯಕ್ಕೆ ಏನಾದ್ರು ಲಾಸ್ಟ್ ಟೈಮ್ ಸಿಗ್ಲಿಲ್ಲ ಅಲ್ಲ? ಲಾಸ್ಟ್ 2 ಟೈಮ್ ಹೋಗಿ ಬಂದಿದ್ವಿ. ಇವ್ರು ತಿಂದು 2 ಟೈಮ್ ಊರಿಗೆ ಹೋಗಿ ಬಂದಿದ್ದೀವಿ. ಸಿಕ್ಕಿಲ್ಲ ನಮಗೆ, 2 ಟೈಮು ಸಿಕ್ಕಿಲ್ಲ. ಈ ಸರಿ ನೋಡೋಣ ಹೇಗೆ ಸಿಗುತ್ತೆ ಅಂತ. ಹೌದೌದೌದು, ಈ ಟೈಮಲ್ಲಿ ನೋಡೋಣ. ಆ್ಯಕ್ಚುಲಿ ಬೆಳಗ್ಗೆ ಟೈಮಲ್ಲಿ ಯಾರು ತಿಂದೆ ಜರ್ನಿ ಮಾಡ್ತಿರ್ತಾರಲ್ಲ, ಸೊ ಹಾಗಾಗಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಇಟ್ಕೊಂಡಿರ್ತಾರೆ. ಅವಾಗಲೇ ಮಾಡಿ ಅವಾಗಿಂದ ಆ ಟೈಮಿಂದ ಏನಿರುತ್ತೋ ಆ ಟೈಮಿಗೆ ಕ್ಲಿಯರ್ ಆಗುತ್ತದು ತಿಂಡಿ. ಸೊ ಹಂಗಾಗಿ ಹೋಗ್ತಾ ತಿನ್ಕೊಂಡು ಹೋಗೋಣ. ಆ್ಯಕ್ಚುಲಿ ಮತ್ತೆ ಮಾಡಿರ್ತಾರೆ ತಿಂಡಿ, ನೋಡೋಣ ಸುಮ್ಮನೆ ತಿನ್ಕೊಂಡು ಹೋಗಿ ಚೆನ್ನಾಗಿರುತ್ತೆ. ಮನೆಗೆ ರೀಚ್ ಆಗೋಷ್ಟರಲ್ಲೇ 9-9:30 ಆಗುತ್ತೆ. ಸೊ ಅಷ್ಟರಲ್ಲೇ ನೋಡೋಣ ಏನು ತಿನ್ಕೊಂಡು ಹೋಗ್ತೀವಿ ಅಂತ. ಸೊ ಇಡ್ಲಿ ಸಿಕ್ಕರೆ ಇಡ್ಲಿ ತಿಂತೀವಿ, ಸ್ನ್ಯಾಕ್ಸ್ ಏನಾದ್ರು ಸಿಕ್ಕರೆ ಸ್ನ್ಯಾಕ್ಸ್. ಓಕೆ, ಹೋಗ್ತಾ ಏನಾದರೂ ನೆನಪಾದರೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇವಾಗ ಕುತ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗೆ ಬೆಳಗ್ಗೆ ಏನು ಮಾತು ಬರ್ತಿಲ್ಲ. ಹೌದಾ? ಸೊ ಹೋಗ್ತಾ ಮಾತಾಡ್ಕೊಂಡು
ನಿಂಗೆ ಕ್ರಾಸಿಗೆ ತಗೊಳ್ಳೋದು ನಂಗೆ ಇಷ್ಟ. ರೈಟ್ ಅಂಡ್ ಲೆಫ್ಟ್. ನಿನ್ನೆಯಿಂದ ಉರಿಸ್ತವ್ರೆ ಗೈಸರು. ಊರಿಗೆ ಏನಾದರೂ ಇವ್ರು ಹೋದ್ರೆ ನನಗೂ ಅವರು ಅಲ್ಲೇ ನನಗೆ ಇಂಟ್ರೆಸ್ಟ್ ಇರುತ್ತೆ, ಊರಿಗೆ ಹೋಗ್ಬೇಕು ಅಂತ. ಆಮೇಲೆ ಇವ್ರು ನೋಡಿದ್ರೆ ಬೇಡ ಅಂತ ಹೇಳೋದು, ಒಂದ್ಸರಿ ಹೋಗೋಣ ಅಂತ ಹೇಳೋದು, ಬರೀ ಇದೇನೇನೇನೆ ಇವುದು. ಹೊಸ ಕಾರ್ ತಗೊಂಡು ಇಷ್ಟು ದಿನ ಆಯಿತು, ಇನ್ನೂ ಟ್ರೈಪೋಡ್ ಹಾಕ್ಸಿಲ್ಲ. ಹೇಳಿ ಸಾಕಾಯ್ತು ನನಗಂತೂ. ಎಷ್ಟು ಸರಿ ಹೇಳಿದೆ ಹೇಳೋದು, ಪದೇ ಹೇಳಿದೆ ಹೇಳೋದು. ಎಷ್ಟು ದಿನ ಆಯಿತು ನಾನು ನಿನ್ಗೆ ಹೇಳಿ ಟ್ರೈಪೋಡ್ ಹಾಕ್ಸು ಅಂತ. ನೀನೇ ತಗೊಂಡಿದ್ಯಲ್ಲ, ಅದನ್ನು ತಗೊಂಡಿಲ್ಲ. ಯಾವುದು? ಮುಂಚೆ ಅದು ಮನೇಲಿದೆ. ತಂದಿದ್ರೆ ಏನೋ ಮಾಡ್ತಿದ್ಯಾ? ಏನ್ ಮಾಡೋದು, ಬೆಳಗ್ಗೆ ಫುಲ್ಲು ರೆಡಿ ಆಗಿದ್ದೀನಿ. 4 ಗಂಟೆಗೆ ಎದ್ದು ರೆಡಿಯಾಗಿ ಇನ್ನೇನು ಪೂಜೆ ಮಾಡಬೇಕು. ಎದಳ್ಸಿದ್ರೆ ಇವ್ರನ್ನ, ನೀನೇನು ಬರ್ತೀಯ ಬಿಡು, ನಾನು ಬೈಕಲ್ಲಿ ಹೋಗಿ ಬರ್ತೀನಿ ಅಂತಾರೆ. ಅಲ್ಲ, ಹಾಕೊಂಡಿದ್ದೀನಲ್ಲ. ಇನ್ಫ್ಲುಯೆನ್ಸರ್ ಅಲ್ವಾ, ಆಮೇಲೆ ಜನಗಳು ಬೈತಾರೆ. ನೀವೇ ಸೀಟ್ ಬೆಲ್ಟ್ ಹಾಕಿಲ್ಲ, ರೂಲ್ಸ್ ಬ್ರೇಕ್ ಮಾಡ್ತಿದ್ದೀರಾ, ಇದನ್ನ ಹೇಳ್ಕೊಡೋದ ಜನಗಳಿಗೆ. ನಾನು ಹಾಕ್ತಿದ್ರೆ ನೀನು ಹಾಕ್ಬೇಕು, ನೀನೇ ಇನ್ಫ್ಲುಯೆನ್ಸರ್, ಯೂಟ್ಯೂಬರ್ ಅಲ್ಲ ನೀನು. ಹಾಕ್ತೀನಿ ನಾನೇನು, ಯಾವಾಗ್ಲಾದ್ರೂ ಬೆಲ್ಟ್ ಹಾಕ್ತೇನೆ ನಾನು ವಿಡಿಯೋ ಮಾಡಿದ್ದೀನಿ ಗೈಸ್. ಬೆಲ್ಟ್ ಹಾಕಿ ನಾನು ವಿಡಿಯೋ ಮಾಡಿರ್ತೀನಿ. ಸೀಟ್ ಬೆಲ್ಟ್ ಹೇಗಿದೆ ನಮ್ಮ ಜರ್ನಿ, ಮಾರ್ನಿಂಗ್ ಜರ್ನಿ? ಸಕದಾಯ್ತಲ್ಲ, ವ್ಯೂ ಚೆನ್ನಾಗಿದೆ. ಸೊ ನಾನು ಡ್ಯೂಯಲ್ ವಿಡಿಯೋ ಮಾಡ್ತಾ ಇದ್ದೀನಿ, ನೋಡಿ ಯಾವ ರೀತಿ ಕಾಣಿಸ್ತಿ, ನಿಮಗೂ ತೋರಿಸೋಣ ಹೇಗಿರುತ್ತೆ ನಮ್ಮ ಜರ್ನಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಈಗ ಸಡನ್ ಆಗಿ ಹಿಂಗೆ ಆಫ್ ಆಯ್ತಲ್ಲ ಅಂತ ನೋಡ್ತಿದ್ದೀನಿ. ಇವ್ರು ಮಿರರ್ ಕ್ಲೋಸ್ ಮಾಡಿದ್ರು. ಆಚೆ ಕಡೆ ಸೌಂಡ್ ಏನಕ್ಕೆ ಕೇಳಿಸಲ್ಲ, ಕ್ಲೋಸ್ ಆದ್ರೆ. ನಂಗೆ ಕಾರಲ್ಲಿ ಕುತ್ಕೊಂಡ್ರೆ ಮಿರರ್ ಓಪನ್ ಮಾಡೇ ಕುತ್ಕೊಳ್ಬೇಕು. ಇವ್ರು ಪದೇ ಮಿರರ್ ಕ್ಲೋಸ್ ಮಾಡ್ತಾರೆ. ವಿಂಡೋ ಕಡೆ ಮಿರರ್ ಅಲ್ಲ, ಸಾರಿ, ವಿಂಡೋ ಮಿರರ್ ಅಂತಾನೆ ಅದನ್ನು. ಮಿರರ್ ಬೇರೆ, ವಿಂಡೋಸ್ ಬೇರೆ. ವಿಂಡೋ ಮಿರರ್ ನಾನು ಹೇಳಿದ್ದು. ಮಿರರ್ ಅಂದ್ರೆ ನಮ್ಮ ಇಮೇಜ್ ನಮಗೆ ಕಾಣಿಸುತ್ತೆ. ಯಾವಾಗ್ಲೂ ಬರೀ ಈ ತರ ಕಾಲ್ ಎಳಿಯೋದೇ. ಅಲ್ಲಪ್ಪ, ಇನ್ಫ್ಲುಯೆನ್ಸರು ಕರೆಕ್ಟ್ ಆಗಿ ಹೇಳು. ಮಕ್ಳುಗಳು ನೋಡ್ತಾ ಇರ್ತವೆ, ಸುಮಾರು ಫಾಲೋವರ್ಸ್ ನೋಡ್ತಾ ಇರ್ತಾರೆ. ನನಗೆ ಕಾರಲ್ಲಿ ವಿಂಡೋ ಓಪನ್ ಮಾಡ್ಕೊಂಡು ಡೋರ್ದು ಮಿರರ್ ಓಪನ್ ಮಾಡ್ಕೊಂಡೇ ಕುತ್ಕೊಳ್ಬೇಕು, ಇಲ್ಲಾಂದ್ರೆ ನನಗೆ ಕುತ್ಕೊಳ್ಳೋಕ್ಕೆ ಆಗಲ್ಲ ಗೈಸ್. ಒಂಥರ ವಾಮಿಟ್ ಬಂದಂಗೆ ಆಗುತ್ತೆ. ಅದಕ್ಕೆ ಇವ್ರು ಏನೋ ಹೇಳ್ತವ್ರೆ, ಏನ್ರಿ ಅದು? ಮಿರರ್ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ? ಮಿರರ್ ಕ್ಲೋಸ್ ಮಾಡಿದ್ರೆ ನನಗೆ ಹಿಂದ್ಗಡೆ ಬರ್ತಿರೋದು ಯಾವುದೂ ಕಾಣಿಸಲ್ಲ. ವಿಂಡೋ ಕ್ಲೋಸ್ ಮಾಡಿದ್ರೆ ಗಾಳಿ ಬರಲ್ಲ, AC ಆನ್ ಮಾಡಿದ್ರೆ ಬರುತ್ತೆ. ನೋಡಿ ಸೊ ಗಾಯ್ಸ್, ಇವಾಗ ನಮ್ಮ ಅತ್ತೆ ನನಗೆ ಕಾಲ್ ಮಾಡಿದ್ರು, ನಂಗೆ ಫೋನ್ ರಿಸೀವ್ ಮಾಡಿಲ್ಲ. ನಾನು ಬರ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ, ಹೇಳ್ಬಾರ್ದು ಅಂತಾನೆ ಸುಮ್ಮನೆ ಗೊತ್ತಿರತ್ತೆ. ಗೊತ್ತಿಲ್ಲ ಅಂತ ಅನ್ಕೊಂತಿದ್ದೀಯ? ಇಲ್ಲ ಅವ್ರಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಕನ್ಫ್ಯೂಷನಲ್ಲಿ ಇದ್ದಾರೆ, ನಾನು ಬರ್ತಿದ್ದೀನೋ ಇಲ್ವೋ ಅಂತೇಳಿ. ಸೊ ನೋಡೋಣ, ಇವಾಗ ನಮ್ಮ ಮನೆಯವ್ರ ಹತ್ರ ಫೋನ್ ಮಾಡಿಸ್ತಿದ್ದೀನಿ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ನಾನು ಬೇಕು ಅಂತ ಫೋನ್ ರಿಸೀವ್ ಮಾಡಲಿಲ್ಲ, ಸರ್ಪ್ರೈಸ್ ವಿಸಿಟ್ ಕೊಡಬೇಕು ಅಂತ ನಾನು. ನಮ್ಮದು ಕಾರಲ್ಲೇ ಕನೆಕ್ಟ್ ಮಾಡ್ಬೋದು ಫೋನ್ ಏನಾದರೂ. ಹಲೋ, ಹೇಳ್ರಿ. ಹ್ಞೂ, ಅದೇ ಒಬ್ಬನೇ ಹೋಗಿ ಬರ್ತಿದ್ದೀನಿ. ಹೌದಾ? ನೀವು? ಕಾರಲ್ಲ? ಹ್ಞೂ, ಕಾರಲ್ಲಿ. ಮತ್ತೆ ಇಷ್ಟು ಬೇಗ ಹೊರಡ್ಬೇಕಾಯ್ತು. ನಾನು ಬರ್ತಿದ್ದೀನಿ, ಅವಳು ಮಲ್ಕೊಂಡಿದ್ದಾಳೆ ಇಷ್ಟೊತ್ತಿಗೆ, ಕಳಿಸ್ಕೊಟ್ಟು ಬೆಳಗಿನ ಎದ್ದು ಎಲ್ಲ. ಹೌದಾ? ಹಾಂ, ಚೀಲ ತಗೊಂಡು ಬಿಟ್ಟರೆ ಅವರು ಇಷ್ಟೊಂದು ಹೋಗಿ ಚೀಲ ಚೀಲ ಇಟ್ಟು ಬಂದೆ. ನಾನು ಆಲ್ರೆಡಿ ಬರ್ತಾ ಇದ್ದೀನಿ ಅಂದಿವೆ. ಹೌದಾ? ನಾನು ಅವಳು ಬರ್ತಾಳೆ ಅನ್ಕೊಂಡಿದ್ದೆ. ಅವಳಿಂದೇನಕ್ಕೆ ಅವಳು ಬಂದಿದ್ದು ಚೆನ್ನಾಗಿರೋದು. ಚೆನ್ನಾಗಿರೋದು. ಅವಳು ನೆನ್ನೆ ಬರ್ತೀನಿ ಅಂತ ಅಂತಿದ್ದವಳು, ಬೆಳಗ್ಗೆ ಯಾಕೋ ಬಿಡ್ರೆ ಹೋಗಿ ಬರ್ರಿ ಅಂತ ಅಲ್ಲಪ್ಪ, ನಾನು ಬೈಕಲ್ಲಿ ಮಂಡ್ಯ ಸಿಗುತ್ತೆ.
ಹ್ಮ್ ಏನ್ ಬೇಕಪ್ಪ ತಿಂಡಿ? ತಿಂಡಿ ಇಲ್ಲೇ ತಿನ್ಕೊಂಡ್ ಬರ್ತೀನಿ. ಬೇಡ ಹೇಳಿಲ್ಲಿ ಹೋಟ್ಲಿಂದು ಇಡ್ಲಿ ಚಟ್ನಿ ತಿಂದು ಸುಮಾರು ದಿನಗಳಾದವು. ಆಯ್ತಾ. ಸೂಪರ್ ಸ್ಪೆಷಲ್ ಸೌಂದಿ ಮಾಡೋ ಕಬಾಬ್. ಫೋನ್ ಮಾಡಿದ್ರೆ ಫೋನೇ ಪಾಪ ಇಷ್ಟೊಳಗೆ ಚಂದ ಬರ್ತಿಲ್ಲ ಅದು ಮುಲ್ಸ್ಕೊಂಡಿಲ್ಲ ಅವಳು. ನೀವು ಹೇಳ್ಬೇಕಾಯ್ತು, ಫೋನ್ ಮಾಡಿ ನಾನು ಕರ್ಕೊಂಡ್ ಬರ್ತಿದ್ದೆ. ಹೇಳ್ಬೇಕಂತ ಅವಳಿಗೆ ಚಂದುಗೆ ವಾರವಾರ ಎಲ್ಗೊಮ್ಮೆ ರಜೆ ಕೊಡ್ತಾರೆ, ಆಮೇಲೆ ನೋಡೋಣ ಅಂದೆ. ಒಂದ್ಸರಿ ನೋಡೋಣ ಅಂದೆ. ಪಕ್ಕದಲ್ಲಿ ಕೊಡಪ್ಪ, ಪಕ್ಕದಲ್ಲಿ ಯಾರಿದ್ದಾರೆ? ಪಕ್ಕದಲ್ಲಿ ಸೀಟ್ ಇದೆ, ಕೊಡ್ಲಾ? ಕೊಡು ಸೀಟು. ಯಾರು ಇಲ್ಲ ಕಣ್ರಿ, ಸೀಟ್ ಕುಂತಿರುತ್ತೆ. ಯಾರು ಇಲ್ಲ. ನೀನು ಒಬ್ನೇ ಬರೋ ಚಾನ್ಸ್ ಇದೆಯಲ್ಲಪ್ಪ. ಅವಳೊಬ್ಳೆ ಕಳ್ಸೋದು ಇಲ್ಲ. ಇವಾಗ್ಲೇ ಚಾನ್ಸ್ ಇರೋದಕ್ಕೆ ತಾನೆ ಬರ್ತಿರೋದು. ಅಲ್ಲ, ಹಂಗ ಒಬ್ಬನ್ನೇ ಕಳ್ಸಲ್ಲ ಅವಳು. ಲಾರಿ ಬೇರೆ ಕೆಲಸ ಇತ್ತಲ್ಲ. ಎಲ್ಲಿ ಫೋನ್ ಮಾಡ್ತೀನಿ ಬಿಡು ಅವಳಿಗೆ, ಚಂದಗೆ. ಹಲೋ, ಹೇಳ್ರಮ್ಮಿ. ಏನ್ ಮಾಡ್ತಿದೀಯ? ಹೊರಗಡೆ ಬಾಗ್ಲಿ ನೀರ್ ಹಾಕ್ತಿದ್ದೆ. ನೀನ್ ಬಂದಿಲ್ಲ ನಾಳೆ? ಇಲ್ಲ, ಯಾಕೆ? ಇದಕ್ಕಿನ್ನೇನಂತ ಸುಮ್ಮನೆ ಅದೇ ನಾನು. ನಾಳೆ ಬೆಳಗ್ಗೆ ಕಳ್ಸೋದು. ಮತ್ತ ಅವ್ನು ಇನ್ನೇನ್ ಇದಾಕಕ್ ಹೋಗ್ಲಿಲ್ವಲ್ಲ. ಬಂದ ಸಂದೇಶ ಬರ್ತಾವನಲ್ಲ. ಬರ್ತಾವ್ರೆ. ಅವ್ರ ಬೈಕಿಗೆ ಹೋಗ್ತೀನಿ ಅಂದ್ರು. ನಾನು ಬೇಡ, ಕಾರಲ್ಲೇ ಹೋಗು, ಮತ್ತೆ ಸೊಂಟ ನೋವು ಅಂತಿದ್ದೆಲ್ಲ ಅಂತೇಳಿ ಸುಮ್ಮನೆ ಅದೇ. ಮತ್ತೆ ಇದಕ್ಕಿನ್ನೇನ್ ಮತ್ತೆ ಸಂಜೆ ರಿಟರ್ನ್ ಬರ್ತೀನಿ ಬಿಡು ಇನ್ನೇನು ಅಂತ ಅಂದ್ರು. ಅವನಿಗೆ ಅನ್ನೋದೇ ಇಲ್ಲ. ಅವನು ಆ ಕಾರಣಕ್ಕೂ ಬಿಡು, ನಾನು ಸಂಜೆ ನಾನ್ ಇದ್ದಿದ್ರೆ ಬೆಳಗ್ಗೆ ಬರೋರು. ನಾನ್ ಬಂದಿದ್ರೆ ನಿನ್ನೆ ನೀನ್ ಬರಲ್ವಲ್ಲ, ಸಂಜೆ ರಿಟರ್ನ್ ಬರ್ತೀನಿ ಅಂತ ಹೇಳಿದ್ರು. ಅವ್ನು ನೀವ್ ಬಂದ್ರು ನೀವ್ ಬರ್ದಿದ್ರು ಕಳ್ಸೋದೇ ಬೆಳಗ್ಗೆ ನಾನು. ಓ, ಬೆಳಗ್ಗೆ ಎಷ್ಟೊತ್ತಿಗೆ ಕಳಿಸ್ತೀರಾ? 6 ಗಂಟೆ. ಹೌದಾ? ಮತ್ತೆ ಸಂಜೆನೆ ರಿಟರ್ನ್ ಬಂದ್ಬಿಡ್ತೀನಿ ಅಂತ ಅಂದ್ರು. ಅಂತಾನೆ ನಾನೇ ಬೆಳಗ್ಗೆ ಕಳಿಸ್ತೀನಿ. ಸಂದೇಶ ಪಕ್ಕದಲ್ಲಿ ನಿನ್ ಪಕ್ಕದಲ್ಲಿ ಇರೋದಿಕ್ ಕೊಡು. ಯಾರಿದಾರ ಪಕ್ಕದಲ್ಲಿ? ಸೋದಕ್ಕ, ನನಗೆ ಡೌಟ್ ಇರ್ತಾಳಲ್ಲ, ವಿಡಿಯೋ ಕಾಲ್ ಮಾಡು. ಓ ನೋಡ್ರಿ, ನಂಬ್ತಾನೆ ಇಲ್ಲ ಮಮ್ಮಿ. ನಾನು ಯಾ ಕಡ್ಕು ನಂಬಲ್ಲ ಚಂದು. ಯಾಕೆ? ನೀನ್ ನಂಗೆ ಕಳ್ಸೋದೇ ಇಲ್ಲ, ಕಾರಲ್ಲಿ ಒಬ್ಬನಿಗೆ ಕಳ್ಸೋದೇ ಇಲ್ಲ ನೀನು. ಕಾರ್ ಮಮ್ಮಿ ಅವರು ಸಂಜೆ ರಿಟರ್ನ್ ಬರ್ತಾರೆ, ಇದಕ್ಕಿನ್ನೇನ್ ಬಿಡಪ್ಪಿ ಅಂತ ಹೇಳ್ಬಿಟ್ಟು ಅಂದ್ರು. ನಾನ್ ಸರಿ, ನಾನು ಇನ್ನೇನ್ ಅಷ್ಟು ಮತ್ತಿನ್ನು ತಿಂಗಳಲ್ಲೇ ನಾವು ಹೋಗಿ ಬಂದಲ್ಲ ಅಂತ ಸುಮ್ನಾದೆ. ಅನ್ನೋದು ಇಲ್ಲ, ನಾಳೆ ಬೆಳಿಗ್ಗೆ ಎದ್ದು ಹೋಗೋದು. ಓಹೋ ಇಲ್ಲ, ಅವರು ಬೇಜಾರಾದ್ರು. ಆಮೇಲೆ ಇದ್ ಮಾಡ್ಕೊಂಡ್ರು, ಬಿಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಸುಮ್ನೆ ಆದ್ರು. ಮತ್ ನನಗೂ ರಜೆ ಇರ್ಲಿಲ್ಲಲ್ಲ, ಮತ್ತೆ 2 ದಿನ ರಜೆ ಬೇರೆ ಹಾಕ್ಬಿಟ್ಟಿದೀನಿ. ಮತ್ತೆ ಇವಾಗ ರಜಾ ಕೊಡ್ಲಿಲ್ಲ. ಮಣ್ ಬೀಳ್ತೀನಿ. ಇವಾಗ ಶನಿವಾರ ಭಾನುವಾರ, ಇವಾಗ ಕಾರ್ ತಗೊಂಡಾಗ ಶನಿವಾರ ಭಾನುವಾರ ರಜಾ ಹಾಕ್ಬಿಟ್ಟಿದ್ನಲ್ಲ, ಅದನ್ನೇ ಇಟ್ಕೊಂಬಿಟ್ಟವ್ರೆ ಸರ್. ಅವಾಗಿಂದ ಇಲ್ಲಿವರೆಗೂ ಕೆಲಸ ಕೊಡ್ತಾನೇ ಇದಾರೆ ನನ್ಗೆ. ಅದಕ್ಕೆ ಇಲ್ಲಾಂದ್ರೆ ಬರ್ತಿದ್ದೆ, ನಾನ್ ಬರ್ತಿರ್ಲಿಲ್ವಾ? ನಿಜ. ಆಯ್ತು ಮಾಡಿ. ಇರಿ, ಒಳಗಡೆ ಹೋಗ್ತೀನಿ, 1 ನಿಮಿಷ, ಬಾಗ್ಲಿ ನೀರ್ ಹಾಕ್ತಿದೆ. ಇಲ್ಲ ಕಣ್ರೆ, ನಿಜ ಬರ್ತಿಲ್ಲ. ಇದು ಕನೆಕ್ಟ್ ಆಗ್ತಿಲ್ಲ ನಾರ್ಮಲ್ ಅಲ್ಲಿ. ಇರು, ಮಾಡ್ತೀನಿ. ಸರಿ, ಮಾಡುತ್ತೆ. ನನಗೇನು ಬರ್ತಿಲ್ಲ ಅನ್ಸ್ತದೆ. ಹೌದಾ? ಬರ್ತದೆ ತೊಗೊಂಡ್ಬಿಡ್ತದೆ. ಈಗ ಆಕಾಶ ಸಲ್ಸಲ್ಲ.
ಅವಳು ನಮ್ ನಾದಿನಿ ಕಂಡಿಡಿದ್ ಬಿಟ್ಲು. ಯಾಕಂದ್ರೆ ಇಲ್ಲಿ ಟ್ರಾಫಿಕ್ ಫುಲ್ಲು, ಇಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಇದೆ. ಟ್ರಾಫಿಕ್ ಅಲ್ಲ, ಇದನ್ನ ಕ್ಲೋಸ್ ಮಾಡಿದ್ರೆ ಏನೋ ಆಗ್ತಿರ್ಲಿಲ್ಲ. ನೀನ್ ಓಪನ್ ಮಾಡ್ಬೇಕಂತಲ್ಲ, ನಾನು ಇದನ್ನ ಓಪನ್ ಮಾಡಿದ್ದೆ. ಆಹಾ, ಅಂದ್ರೂ ಗೊತ್ತಾಗುತ್ತಲ್ಲ, ಸೈಲೆಂಟ್ ಆಗಿದ್ದು ಕಾರ್ ಒಳಗಡೆ ಗೊತ್ತಾಗುತ್ತಲ್ವಾ? ಗೊತ್ತಾಗಲ್ಲ ಚಂದು, ಗೊತ್ತಾಗ್ಬಿಡ್ತು. ವಿಂಡೋಸ್ ಕ್ಲೋಸ್ ಮಾಡಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಏನಿಲ್ಲ, ಸೌಂಡ್ ಗೊತ್ತಾಗುತ್ತೆ. ಮತ್ ವಿಡಿಯೋ ಕಾಲ್ ಮಾಡು ಅಂದ್ರೆ ಮತ್ ನಾನು ರಿಸೀವ್ ಮಾಡ್ಲೇಬೇಕಾಗಿತ್ತು, ಕಾಲ್ ಮಾಡ್ಲೇಬೇಕಾಗಿತ್ತು. ಮಾಡಿ ಯಾಕೋ ಕನೆಕ್ಟ್ ಆಗ್ತಿಲ್ಲ ಅಂತ. ಅದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಊರಿಗೆ ಹೋಗ್ತಿದ್ದೀನಿ ಅಂದ್ರೆ ಇವ್ರೊಬ್ರನ್ನೇ ಏನೇ ಕಾರಣಕ್ಕೂ ನನ್ಗೆ ಕಳ್ಸಲ್ಲ. ಮತ್ತು ನನಗೂ ಮನ್ಸಿರಲ್ಲ, ಇವ್ರು ಹೋದ್ರು ಅಂದ್ರೆ ನಾನು ಹೋಗ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಬರ್ತೀನಿ ಅಂತ ಗೊತ್ತು. ಸ್ವಲ್ಪ ನಂಬಿಟ್ಟಿತ್ತು ಹೆಂಗೋ ಮತ್ತೆ. ಆಮೇಲೆ ನಮ್ಮ ನಾದಿನಿ ಕಂಡಿಡಿದ್ಬಿಟ್ಲು, ಫೋನೇ ಕಟ್ ಮಾಡಿಬಿಡ್ಲು ಅವಳು. ಯಾಕ್ರಮ್ಮಿ ಕಟ್ ಮಾಡಿದ್ರಿ? ಇದು ಆನ್ಲೈನ್ ಬಾ ಅಂದ್ರೆ ಬರ್ಲೇ ಇಲ್ಲ, ರಿಸೀವ್ ಮಾಡ್ಲಿಲ್ವಲ್ಲ, ಯಾಕೆ? ಎಲ್ಲಿ? ಆಯ್ತು, ಇವಾಗ ಬಾ ಇಲ್ಲಿ, ಆನ್ಲೈನ್ ಬಾ ಇಲ್ಲಿ, ವಾಟ್ಸಪ್ ಮೆಸೇಜ್ ವಿಡಿಯೋ ಕಾಲ್ ಮಾಡ್ತೀವಿ. ವಿಡಿಯೋ ಕಾಲ್ ಮಾಡ್ತೀರಾ? ಒಂದ್ ನಿಮಿಷ ಇರೋ, ಅವರು ಓನರ್ ಇಲ್ವಲ್ಲ, ಬಾಗ್ಲಿ ನೀರ್ ಹಾಕ್ತಿದ್ದೆ, ಮಾಡ್ತೀನಿ. ಇಲ್ಲ, ಅವಳು ಇನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾರೆ, ಇನ್ನೂ ಬಂದಿಲ್ಲ ಅವಳು. ಮಾಡ್ಲಿ, ಫಸ್ಟ್ ಕಾಲ್ ಮಾಡೋದು ವಾಟ್ಸಪ್. ನಿಮ್ದು ಇಂಟರ್ನೆಟ್ ಇರ್ರಿ, ಇಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ, ಒಳಗಡೆ ಹೋಗ್ತೀನಿ. ಇದು ಬೇಡ, ಬಾಯ್ಲಿ ಮೊಬೈಲ್ ಇಟ್ಕೊಂಡಿರ್ತಾನೆ, ಬಾಯ್ಲಿ. ಅದೇ ಇದು ನಾರ್ಮಲ್ ಬರಲ್ವಲ್ಲ? ಬರ್ತಾಳೆ. ಅಲ್ಲ, ನಾನ್ ಕಾನ್ಫರೆನ್ಸ್ ಅಲ್ಲಿ ಇದೀನಿ. ಹೇಳಪ್ಪ. ಕಾನ್ಫರೆನ್ಸ್ ಅಲ್ಲಿ ಇದೀನಿ ಕಣ್ರಿ. ಯಾವ ಕಾನ್ಫಿಡೆನ್ಸ್ ಅಲ್ಲ? ಮಮ್ಮಿ ನಂಬ್ತಾನೆ ಇಲ್ಲ ಕಣಪ್ಪ, ಹೇಳಿಲ್ಲಿ ಮಾತಾಡಿಲಿ. ನಾನು ಬಾಗ್ಲಿ ನೀರ್ ಹಾಕ್ತೀನಿ, ಒಂದ್ ನಿಮಿಷ. ಹಲೋ, ಸರಿ ಆಯ್ತು ಬಿಡ್ರಿ, ನೀವ್ ಬರ್ತಿಲ್ಲ ಅಂತ ಗೊತ್ತಾಯ್ತು. ನೀವ್ ಬರ್ತಿಲ್ಲ ಅಂತ ಬಿಡು, ಗೊತ್ತಾಯ್ತು. ಸೊ ಬರ್ತಿದ್ದೇವ್ ಕಣ್ರಮ್ಮಿ. ಅಲ್ಲ, ನಾನು ಹಬ್ಬ ಬರ್ತಾ ಇದ್ದೀನಿ. ನನಗೆ ಗೊತ್ತು ಬಿಡಪ್ಪ, ಇಬ್ರು ಬರ್ತಾರ. ಇಲ್ಲ ಕಣ್ರಮ್ಮಿ, ರೀ ನೀನ್ ಮಾತಾಡ್ತೀರಪ್ಪ. ನಾನು ಸ್ವಲ್ಪ ಬಾಗಿಲಿಗೆ ಅಲ್ಲಿ ನೀರ್ ಹಾಕ್ಬಿಟ್ಟು ಯಾರು ಜಾರ್ಗಿರ್ ಬಿದ್ದಿದ್ದವ್ರು ನೀರ್ ಹಾಕ್ತೀನಿ. ನಾನು ಇದು ನೀವ್ ಬರ್ತೀನೋ ಅನ್ಕೊಂಡು ಕಾಫಿ ಮಾಡೋಣ ಅನ್ಕೊಂಡು ಎಲ್ಲ ಇದ್ ಮಾಡ್ಸ್ಕೊಂಡಿದ್ದೆ. ಹೌದಾ? ಏನ್ ತಂದಿದ್ಯಾ? ಹಾಲು? ಕಾಫಿ ಮಾಡೋದಕ್ಕೆ ಅಂತಾನ ಹಾಲೆಲ್ಲ ತರಿಸ್ತಿದೀನಿ. ನಿಮ್ ಅಣ್ಣನ ಜೊತೆ ಮಾಡ್ಕೊಂಡ್ ಕುಡಿ. ಹಂಗ್ ಕುಡಿಯಲ್ವಲ್ಲ ಪಾಪ, ಏನ್ ಮಾಡೋಣ. ಬಿಡ್ರಿ, ಮತ್ತೆ ನಾವು ಬಂದಿದೀವಿ ಅಂತ ಖುಷಿಗೆ ಒಂದ್ಸರಿ ಕುಡೀರಿ, ಇವ್ರು ಬಂದಿದ್ದಾರೆ ಅಂತ. ಮತ್ ಹೋದ್ರಂತ ಬೇಜಾರಾಗ ಒಂದ್ಸರಿ ಕುಡೀರಿ. ಹಂಗೆ ಅಲ್ವೇನ್ರಿ ಮಮ್ಮಿ ಮಾಡೋದ್ ನೀವು? ನೀನು ಬಾಕ್ಲಿ ನೀರ್ ಹಾಕೋದು, ಕಾಫಿ ಕುಡಿತೀನಿ ನಾವು ಮಾಡ್ಕೊಂಡು, ನೀನೇನು ಬರೋದಲ್ಲ. ಹಂಗಾರೆ ಇಡ್ಲಿ ಚಟ್ನಿ ತಿನ್ ಬರ್ತೀರಾ? ಇಡ್ಲಿ ಚಟ್ನಿ ತಿಂತ ಮಮ್ಮಿ? ನಾನ್ ಬರ್ತಿಲ್ಲ ನಿಜಕ್ಕೂ, ಮಮ್ಮಿ ನಂಬ್ತಾನೆ ಇಲ್ಲ. ನನಗೆ ಗೊತ್ತಿಲ್ವಾ? ರೀ ಮಮ್ಮಿ ಹತ್ರ ಮಾತಾಡ್ತೀರಪ್ಪ ಒಂದ್ ನಿಮಿಷ, ರಾಧಾ ಕರಿತಾವಳು. ನಿಜ ಕಂದ್ರಮ್ಮಿ ಬರ್ತಿಲ್ಲ. ಬಿಡ್ರಿ ಪಾಪ. ಆಯ್ತು, ಬರ್ತಿಲ್ಲ ನೀನು. ಲಾಸ್ಟ್ ಟೈಮ್ ಸಕ್ಕದಾಗ ಮಾಡಿದ್ದಲ್ಲ, ಅದೇ ತರ ಇರ್ಬೇಕು, ಅದೇ ತರನೇ ಮಾಡ್ಕೊಟ್ ಕಳ್ಸ. ಬಿಸಿ ಬಿಸಿದೇ ಕಳ್ಕೊಳ್ತೀನಿ ಅಂತೆ. ಹಂಗೆ ಮಾಡ. ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಲಾಸ್ಟ್ ಟೈಮ್ ಮಾಡಿದಲ್ಲಿ ಏನ್ ಸಕ್ಕದಾಗಿತ್ತು ಗೊತ್ತಾ? ಸೂಪರ್ ಆಗಿತ್ತು, ಟೇಸ್ಟ್ ಸಕ್ಕದಾಗಿತ್ತು. ಹಂಗೆ ನೀನೇ ಮಾಡು ಬಿರಿಯಾನಿ. ಮಮ್ಮಿ ಡ್ರೈ ಮಾಡುತ್ತೆ, ಎಣ್ಣೆ ಎಲ್ಲ ಸ್ವಲ್ಪ ಹಾಕಲ್ಲ. ನೀನ್ ಸಕ್ಕತ್ತಾಗಿ ಮಾಡ್ತಾನೆ, ನಂಗೆ ನಿನ್ ಬಿರಿಯಾನಿ ಇಷ್ಟ. ಇವರಿಗೆ ಈ ತರ ಗ್ರೀನರಿ, ಬೆಟ್ಟ ಗುಡ್ಡ, ಆಮೇಲೆ ಫಾಗ್, ಈ ತರ ನೇಚರ್ ಅಂದ್ರೆ ಸಖತ್ ಇಷ್ಟ ಇವ್ರಿಗೆ. ನನಗೂ ಇಷ್ಟನೇ. ಅದ್ರ ಜೊತೆ ಈ ತರ ಕಾರಲ್ಲಿ ಹೋಗ್ಬೇಕಾದ್ರೆ ಮಳೆ ಬರೋದು, ಆ ಥರ ಎಲ್ಲ ತುಂಬಾ ಇಷ್ಟ. ಆಕ್ಚುಲಿ ನಾವು 2 ವೀಲರಲ್ಲಿ ಹೋಗಿದಾಗ ಯಾವಾಗ್ಲೂ ಮಳೆ ಬರುತ್ತೆ. ಕಾರಲ್ಲಿ ಹೋದಾಗ ಒಂದಿನೂ ಮಳೆ ಬಂದಿಲ್ಲ. ಕಾರಲ್ಲಿ ಬಂದಾಗ ಮಳೆ ಎಂಜಾಯ್ ಮಾಡ್ಕೊಂಡು ಹೋಗಕ್ಕೆ ಇಷ್ಟ, ಬಟ್ ಮಳೆನೇ ಬರಲ್ಲ ಯಾವಾಗ್ಲೂ ಅಷ್ಟೇ. ತುಮಕೂರು ಎಂಟ್ರಿ ಆದ್ವಿ, ಬಟ್ ಇಲ್ಲಿ ಒಳಗಡೆ ಕಾರ್ನರಲ್ಲಿ ಇರೋದು ಅದು ಆಕ್ಚುಲಿ. ಇದೆಯಾ ನೋಡ ಹೆಂಗ ನಮ್ಮ ಪುಣ್ಯಕ್ಕೆ ಸಿಕ್ಕರೆ. ಅಲ್ಲೇ ನಾನು ಬರ್ತೀನಿ.
ಇಲ್ಲಿ ಗಾಯ್ಸ್ ಈ ನೋಡಿ ಈ ಹೈವೇಯಿಂದ ಈ ಏರಿಯಾದ ಈಗ ಇಲ್ಲಿ ಓ ಇಲ್ಲೇನಾ ಇಲ್ಲಲ್ಲ ಅಲ್ಲಿ ಒಳಗಡೆ ಅಲ್ವಾ ನಾನು ಇಲ್ಲೇ ಅಂತ ಅಲ್ಲಿ ನೋಡ್ತಾ ಇದ್ದೀನಿ. ಸೊ ಇವಾಗ ಇಡ್ಲಿ ವಡ ತಿನ್ಕೊಂಡು ಎಂಜಾಯ್ ಮಾಡ್ಬೇಕು ಗಾಯ್ಸ್. ಕೊನೆಗೂ ಸಿಕ್ಕಿದೆ ಇವಾಗ. ಏನಿದೆ ಜಗದ ನಾನು ಮುಂದೆ ಅಂದ್ಕೊಂಡೆ. ಸೊ ಆ್ಯಕ್ಚುಲಿ ಇಲ್ಲಿ ಈ ಹೈವೇಯಿಂದ ಹಿಂಗೆ ಒಳಗಡೆ ಬಂದಾಗ ನಮಗೆ ಸಿಕ್ಕಿದ್ದು ಲಾಸ್ಟ್ ಟೈಮು, ಬಟ್ ಇವಾಗ ಇಲ್ಲೇ ಇಟ್ಟಿದ್ದಾರೆ. ಸೊ ಇಲ್ಲೇ ಇವಾಗ ತಿನ್ಕೊಂಡು ಹೋಗ್ತೀವಿ. ಲಾಸ್ಟ್ ಟೈಮ್ ನಮ್ಗೆ ಅಲ್ಲೇನೋ ಸಿಕ್ಕಿದ ಅಲ್ಲ ಕಾರ್ನರಲ್ಲಿ. ಯಾವಾಗಲೂ ಬಂದಾಗ ಇಲ್ಲೇ ನಾವು ಊರಿಗೆ ಹೋಗಕ್ಕೆ ತಿನ್ಕೊಂಡು ಹೋಗೋದು. ಸಂಗಕ್ಕೆ ಸಿಗುತ್ತೆ ಅಂತ ಡೌಟಲ್ಲೇ ಬಂದು. ಆ್ಯಕ್ಚುಲಿ ಇಡ್ಲಿ ವಡ ಸೂಪರಾಗಿರುತ್ತೆ. ಸೊ ಫಸ್ಟ್ ಟೈಮ್ ಇವಾಗ ನಾನು ತಿಂತಾ ಇರೋದು ಇಲ್ಲಿ. ನಮ್ಮ ಮನೆಯವ್ರು ಲಾಸ್ಟ್ ಟೈಮ್ ತಿಂದಿದ್ರು, ಸಕ್ಕತ್ತಾಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಹಾಂ ಸೂಪರ್. ಇಷ್ಟ ಆಯ್ತಾ? ಲಾಸ್ಟ್ ಟೈಮ್ ತಿಂದಿಲ್ಲ ಹಿಂಗೆ ಆಯ್ತಾ? ಹೌದಾ? ಇದೇನು ಸಿಗುತ್ತೆ, ದೋಸೆ, ರೈಸ್ ಬಾತು. ಇಬ್ರು ಹಂಗೆ ತಗೋಬೋದಿತ್ತ, ಸುಮ್ಮನೆ ಏನಕ್ಕೆ ಇಲ್ಲೇ ತಗೊಂಡ? ಆ್ಯಕ್ಚುಲಿ ಅವ್ರು ಇಡ್ಲಿ ಚಟ್ನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಇದು ತಗೊಂಡೆ. ನಾನು ಬೇರೆ ತೊಗೋಬೇಕಾಯ್ತು, ಡಿಫ್ರೆಂಟ್ ಟೇಸ್ಟ್ ನೋಡ್ಬೋದಾಗಿತ್ತು. ಹಾಫ್ ರೈಸ್ ಬಾತ್ ತೊಗೊಂಡಿದ್ದೀನಿ ಟೇಸ್ಟ್ ಮಾಡೋಣ ಅಂತ. ಆ್ಯಕ್ಚುಲಿ ರೈಸ್ ಬಾತೇ ತೊಗೋಬೇಕಾಗಿತ್ತು ಅನಿಸಿದೆ ನನಗೆ. ಆ್ಯಕ್ಚುಲಿ ನಾನು ಇಡ್ಲಿ ಜಾಸ್ತಿ ತಿನ್ನಲ್ಲ, ಇಷ್ಟಪಡಲ್ಲ. ರೈಸ್ ಬಾತ್ ಸಕ್ಕತ್ತಾಗಿದೆ, ಬಿಸಿ ಬಿಸಿಗೆ ಬೇಕಂದ್ರೆ ತಿನ್ನು, ನೀನು ಹಾಕಿಸ್ಕೊ. ಸಕ್ಕತ್ತಾಗಿದೆ ರೈಸ್ ಬಾತ್ ಸೂಪರ್ ಆಗಿದೆ. ಹಾಫ್ ರೈಸ್ ಜೊತೆ ಉದ್ದಿನ ವಡೆನ ತೊಗೊಂಡೆ. ರೋಸ್ಟ್ ಸಕ್ಕತ್ತಾಗಿದೆ, ಕ್ರಿಸ್ಪಿ ಇದೆ. ಫುಲ್ ರೈಸ್ ತಿನ್ನೋಕ್ಕಲ್ಲ ನನಗೆ ಜಾಸ್ತಿ. ಹಾಫ್ ರೈಸು ಉದ್ದಿನ ವಡೆ. ಕಾಂಬಿನೇಷನ್ ಸಕ್ಕತ್ತಾಗಿದೆ. ಸೊ ಇವಾಗ ತಿಂಡಿ ತಿಂದು ಹೊರಡ್ತಾ ಇದ್ವಿ. ಚೆನ್ನಾಗಿತ್ತು ರೈಸ್ ಬಾತು, ಇಡ್ಲಿ ವಡೆ ಎಲ್ಲ ಸೂಪರಾಗಿತ್ತು. ಸೊ ಇವಾಗ ನೀರು ಕುಡಿಯೋಣ ಅಂತ ಬಾಟಲ್ ತೊಗೊಂಡೆ. ಹೋಗೋಣವಾ? ಸರಿ ಹೊರಡ್ತೀವಿ ಇವಾಗ. ಹೊರಡೋದೇನೆ. ನಾನು ಹಿಂಗೆ ವಿಡಿಯೋ ಮಾಡ್ತಾ ಇದ್ರೆ ಎಲ್ಲರೂ ನನ್ನೇ ನೋಡ್ತಾ ಇರ್ತಾರೆ. ಫ್ರೆಶ್ ಆಗಿ ಅವಾಗವಾಗೆ ಮಾಡಿ ಅವಾಗವಾಗೆ ಖಾಲಿ ಆಗುತ್ತಲ್ಲ. ಸ್ಟೋರ್ ಮಾಡಿ ತಿನ್ನೋಂಥದ್ದು ಏನಿರಲ್ಲ. ಅಡಿ ನೀರು ಕುಡಿ ಸ್ಟಾರ್ಟ್ ಮಾಡಂತೆ. ಎಲ್ಲಿ ಅಂದರೆ ತುಮಕೂರು ಇದಿದೆಯಲ್ಲ, ಫ್ಲೈಓವರ್ ತಗೊಳಕ್ಕೂ ಮುಂಚೆ ನಾವು ಬೈಪಾಸಿಗೆ ತಗೊಳ್ತೀವಿ.
ತಿಪ್ಟೂರ್ ಕಡೆ ಗುಬ್ಬಿ ಕಡೆ ಹೋಗೋಕ್ಕೆ ಬೈಪಾಸಿಗೆ ಲೆಫ್ಟ್ ತೊಗೊಳ್ತೀವಲ್ಲ, ಅಲ್ಲಿ ಲೆಫ್ಟ್ ತೊಗೊಳೋ ಬದಲು ಇಲ್ಲೇ ಫ್ಲೈಓವರ್ ಹೊತ್ಕೊಂಡ್ಬಂದು ಇಲ್ಲೊಂದು ಕಡೆ ಲೆಫ್ಟಿಗೆ, ಈ ಕಡೆ ಲೆಫ್ಟಿಗೆ ಇಲ್ಲೊಂದು ರೋಡ್ ಕೊಟ್ಟಿದ್ದೀನಿ, ಸರ್ವಿಸ್ ರೋಡು. ಆ ಕಾರ್ನರಲ್ಲೇ ಮಾಡ್ತಾ ಇರ್ತಾರೆ ಇಡ್ಲಿ, ಪೂರಿ ಗೊತ್ತಿಲ್ಲ, ಪೂರಿ ಇಲ್ಲ, ಇಡ್ಲಿ ವಡ, ರೈಸ್ ಬಾತು, ದೋಸೆ ಅಷ್ಟೇನೆ. ಇವಾಗ ನೆಕ್ಸ್ಟ್ ವೀಕಿಂದ ಏನೋ ಊಟನೂ ಇಡ್ತಾ ಇದಾರಂತ, ಯಾಕಂದ್ರೆ ಬೇಗ ತಿಂಡಿ ಎಲ್ಲ ಖಾಲಿ ಆಗ್ತಿದೆ ಅಂತ. ಸೊ ಈ ರೂಟಲ್ಲಿ ಯಾರಾದ್ರೂ ಬರೋದಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ನೋಡಿ, ಆರಾಮಾಗಿ ತಿಂಡಿ ಊಟ ಮಾಡ್ಕೊಂಡು. ಇದಕ್ಕೆ ಒಂದು ಇಟ್ಟಿದ್ದು ನೋಡಿ ಬಗ್ಗೆ ಯಾಕೆ ಬೇಕಿತ್ತು ಸಾಂಬಾರು ಯಾಕೆ ನಿಮಗೆ ಗರಂ ಮಸಾಲೆ ಆಗಿತ್ತು ಇಲ್ವಾ? ಎಲ್ಲಕ್ಕೆ ಹಾಕಿ ಸಾಕು. ಗರಂ ಮಸಾಲೆ ನಾನೇ ತರ್ತೇನೆ ಸಾಂಬಾರಿಗೆ, ಸಾಕಿತ್ತು ಗರಂ ಮಸಾಲೆ ಸಾಂಬಾರು ಮಾಡ್ತೀನಿ. ಇದು ಸೂಪರ್ ಆಗಿದೆ. ಏನ್ ಮಾಡ್ತಿದ್ಯಾ? ಪ್ಲಾಂಟ್ ಹತ್ರ ಚೆನ್ನಾಗಿ ಒಂದು ರಾತ್ರಿ ಆಗಲ್ಲ ಅನ್ಕೊಂಡು ಹಾಡಿರ್ತದೆ. ಏನ್ ಕಬಾಬ್ ಇದು? ಬೆಳ್ಳುಳ್ಳಿ ಕಬಾಬ್. ಗಮ್ ಅಂತದೆ. ಇದು ನಮ್ಮನ್ನ ಕೇಳಿದ್ರು ಅಂತ ಅವ್ನು ಇಷ್ಟಪಟ್ಟಿದ್ದಾನೆ. ಅಯ್ಯೋ ಲಾಸ್ಟ್ ಟೈಮ್ ಚೆನ್ನಾಗಿತ್ತು ಅಂತ ಮಾಡುವ ಅಂತ. ಇಲ್ಲಿ ನೋಡಮ್ ಎಷ್ಟು ಕಬಾಬ್ ಮಾಡ್ತಾವಳೆ. ಇಷ್ಟೊಂದು ಕಬಾಬಾ? ಮತ್ತೆ ರುಚಿ ಇರುತ್ತಲ್ವ, ತಿಂತೀವಿ. ನಿನಗೆ ಕೊಡಲ್ಲ, ಹಿಂಗಿತ್ತು ನಿನಗೇನು ಕೊಡಲ್ಲ. ಏನ್ ಮಾಡ್ತೀಯ? ಎಳ್ಳಾಕಿದೆ. ಡಯಟ್ ಮಾಡ್ತಿದ್ಯಲ್ಲ, ಅದಕ್ಕೆ ನಿನಗೆ 1-2 ಪೀಸ್ ಅಷ್ಟೇ ಸಾಕಾ? ನೋಡ್ರಮ್ಮ ಹೆಂಗ್ ಜೋಕ್ಸ್ ಮಾಡ್ತಾಳೆ. ನೋಡಿ ಎಷ್ಟಾಗಿದೆ ಅಂತ. ಟೇಸ್ಟ್ ಅಂದ್ರೆ ಸೂಪರ್ ಆಗಿದೆ. ಲಾಸ್ಟ್ ಟೈಮ್ ತರನೇ ಇದೆ, ಎಲ್ಲ ಕರೆಕ್ಟ್ ಆಗಿದೆ. ಅದೇ ಖುಷಿಯಪ್ಪ, ಆಸೆಪಟ್ಟಿದ್ದೆ ನಾನು ಅದಕ್ಕೆ. ಸೇಮ್ ಲಾಸ್ಟ್ ಟೈಮ್ ಮಾಡಿದಂಗೆ ಸೇಮ್ ಟೇಸ್ಟ್ ಬಂದಿದೆ, ಒಂಚೂರು ಚೇಂಜ್ ಇಲ್ಲ. ಸೂಪರ್ ಆಗಿದೆ. ಹೆಂಗಿದೆ ಟೇಸ್ಟು? ಚರ್ಮನೂ ಸೂಪರ್ ಇದೆ, ಆದರೆ ಚರ್ಮ ತಿಂತೀನಿ. ಕಬಾಬ್ ಟೇಸ್ಟ್ ಆಗಿದೆ, ಸೂಪರ್. ಸುಮ್ಮನೆ ಇದೆ. ಎಷ್ಟು ಕೊಡ್ತೀರಾ 10ಗೆ? 10 of 10 ಅಂತನೋ? ಸಾಕಾಗ್ತದೆ. ಸೂಪರ್ ಆಗಿದೆ. ಆಯನ್ನು ಸ್ವಲ್ಪ ಇನ್ಕೊಂಡು ತಿನ್ಬೇಕು. ಸಾಕಾಗ್ತದೆ. ಮಾತಾಡೋದು ಬರಲ್ಲ, ಮಾಡೋಣ ನೀವು. ಅದೇ ಸ್ಕಿನ್ ತಿಂದ್ಬಿಟ್ಟೆ. ಸ್ಕಿನ್ ಇರಬೇಕು, ಚೆನ್ನಾಗುತ್ತೆ. ನೀವ್ಯಾಕೆ ತಿಂದ್ರಿ? ನಾ ತಿಂದಿದ್ದೆ, ನಂಗೆ ಸ್ಕಿನ್ ಇಷ್ಟ ಇದ್ರಲ್ಲಿ ಕಬಾಬಲ್ಲಿ. ಸ್ಕಿನ್ನಲ್ಲಿ ಕಬಾಬ್ ಸಕ್ಕ ಟೇಸ್ಟ್ ಇರುತ್ತೆ. ಟೇಸ್ಟ್ ಇರುತ್ತೆ, ಎಣ್ಣೆ ಬಿಟ್ಟು. ಏನು ರೆಡ್ ಆಗಿದೆ ನೋಡ್ರಿ ಮಮ್ಮಿ. ರೆಡ್ಗಿಂತ ಅದೇ ಒಂಥರ ಕಲರ್. ಸೂಪರ್ ಆಗಿದೆ. ಆಯ್ತು, ಇವಾಗ ಹಾಕೊಡಿ ತಿನ್ನೋಣ. ಸುಮ್ಮನೆ ಎಕ್ಸ್ಟ್ರಾ ಇತ್ತು ಅಂತ. ಡ್ಯಾಡಿಗೆ ಬಿರಿಯಾನಿ ಇಲ್ಲ ಅಲ್ಲೇ?
ಗಾಡಿ ಬಿರಿಯಾನಿ ತಿನ್ನಂಗಿಲ್ವಲ್ಲ. ತಿನ್ನಂಗಿಲ್ಲ, ಅದಕ್ಕೆ ಮಮ್ಮಿ ಮುದ್ದೆ ಮಾಡಿದೆ. ಇವಾಗ ನೈಟ್ ಡಿನ್ನರ್ ನಮ್ಮ ಮನೇಲಿ ಚಿಕನ್ ಡ್ರೈ, ಚಿಕನ್ ಬಿರಿಯಾನಿ ಮಾಡಿದ್ವಿ. ಹಾಕಿ ಇಬ್ರು ಫಸ್ಟ್ ಹಾಕಿ. ಅಪ್ಪ ನನಗೆ ಬಿರಿಯಾನಿ 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 ಹಾಕಿ ಬಿರಿಯಾನಿ ಹಾಕಿ ಸ್ಟಾಪ್. ಸುಕ್ಕ ಇದ್ದಂಗಿದೆ ಚಿಕನ್ ಸುಕ್ಕ. ಅವ್ನು ಫಸ್ಟ್ ಹಾಕ್ರಿ, ಯಾಕ್ರಿ ಅವನಿಗೆ ಆಗ್ಲೇ ತಿಂದವ್ರ ಬೇಡಪ್ಪ. ನೀವ್ ಹಾಕಲ್ಸಲ್ಲ ಹಾಕಿ ಫಸ್ಟ್ ಚೆಂದುಳ್ಳಿ ಚೆಂದುಳ್ಳಿ ನೀನು ಸುರಿಬೇಡ್ರಿ ಮಮ್ಮಿ, ಸ್ಟಾಪ್ ಸ್ಟಾಪ್. ಬೇಕು ಅಂದ್ರೆ ಹಾಕೊಂತೀವಿ, ಬೇಕು ಅಂದ್ರೆ ಹಾಕೊಂತೀನಪ್ಪ, ನಂಗೆ ಬೇಡ. ಸುರಿದು ಇಡುತ್ತೆ. ಬಿರಿಯಾನಿ ನಾನೇ ಮಾಡಿರೋದು, ಫ್ರೈನು ನಾನೇ ಮಾಡಿರೋದು. ಈಗ ಟೇಸ್ಟ್ ನೀನು ಹೇಳು. ನೀನು ಚೆನ್ನಾಗಿ ಹೇಳ್ತೀಯ ನಮ್ಮ ಮನೇಲಿ. ಸೌಂಡ್ ಕಮ್ಮಿ ಇಡ್ರಿ. ಬಿರಿಯಾನಿ ಮಾಡಿರೋದು ನೀನೆ, ಫ್ರೈ ಮಾಡಿರೋದು ನೀನೆ, ತಿಂತಿರೋದು ಇವಾಗ ನೀನೇನೆ. ಇವಾಗ ನೀನು ಟೇಸ್ಟ್ ನೋಡ್ತಿದ್ಯಲ್ಲ, ಇವಾಗ ನೀನು ಹೇಳು. ಬಿರಿಯಾನಿ ಟೇಸ್ಟ್ ನೋಡಪ್ಪ, ಚೆನ್ನಾಗಿ ಮಾಡಿದ್ದೀನ. ಎರಡು ನಾನೇ ಮಾಡಿದ್ದು. ಮಮ್ಮಿ ಎದುರು ಬಂತು ಚಿಕನ್, ಪಾಪ ಬೇಯಿಸ್ಕೊಟ್ಟು ಬಂದೆ. ನಾನು ಬೇಕು ಹಾಕೊಂಡು. ನೀನು ಯಾವಾಗಲೂ ಮಮ್ಮಿ ಮಾಡಿರೋ ಟೇಸ್ಟ್ ತಿಂತೀಯಲ್ಲ, ನಾನು ಮಾಡೋದು ಏನಕ್ಕೆ ಡಿಫ್ರೆನ್ಸ್ ಅಂತ. ಮಮ್ಮಿ ಅಂತ ನಿನ್ನಂತ ಚೆನ್ನಾಗಿದೆ, ಮಮ್ಮಿ ಅಂತ ಡಿಫ್ರೆಂಟ್. ಅದೇ ಇಂಗ್ರೀಡಿಯೆಂಟೇ ಮಮ್ಮಿ, ಡಿಫ್ರೆಂಟ್ ಟೇಸ್ಟ್, ಕೈ ರುಚಿ ನೋಡಿ. ಮಮ್ಮಿ ಸ್ಟ್ರಾಂಗ್ ಮಮ್ಮಿ ಹೇಳೋದು. ನಾನು ಸ್ಟ್ರಾಂಗ್ ಮಾಡಲ್ಲ, ಕಟ್ಟದ ನಾನು ಸ್ಟ್ರಾಂಗ್ ಮಾಡಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನೆಕ್ಸ್ಟ್ ಡೇ. ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೆ ಸನ್ರೈಸ್ ಸಕ್ಕತ್ತಾಗಿ. ಸೊ ನಮ್ಮ ಅತ್ತೆ ಒಂದು ದಾಸವಾಳ ಹೂ ಕೊಟ್ಟರು. ದಾಸವಾಳ ಹೂ ಇಟ್ಟಿದ್ದೀನಿ ಗಣಪತಿಗೆ. ತಿಂಡಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇವಾಗ ತಿಂಡಿ ತಿನ್ನಬೇಕು. ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಸ್ಕೊಂಡು ಬಂದಿದ್ದೇನೆ. ಇವಾಗ ಈಗ ಡೈರೆಕ್ಟಾಗಿ ಆಫೀಸ್ಗೆ ಹೋಗಿ ಇಳಿತೀನಿ. ಮಧ್ಯಾಹ್ನ ಲಂಚ್ಗೂ ಮಾಡ್ಕೊಟ್ಟಿದ್ದೀರಾ? ಹಾಂ, ಮಧ್ಯಾಹ್ನ ಲಂಚ್ಗೂ ಆಗಿದೆ. 9 ಗಂಟೆಗೆ ರೀಚ್. ನಿನ್ನೆ ಎಲ್ಲ ಚೆನ್ನಾಗಿ ನಾನ್ ವೆಜ್ ತಿಂದು ಮೊಸರನ್ನ ಮಾಡಿಸ್ಕೊಂಡು ಬಂದಿದ್ದೀನಿ, ತಂಪು ಅಂತ ಹೇಳ್ಬಿಟ್ಟು. ಹಂಗಾಗಿ ಮಧ್ಯಾಹ್ನಕ್ಕೆ ಮೊಸರನ್ನ, ಇವಾಗ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಸ್ಕೊಂಡು ಬಂದಿದ್ದೀನಿ. ನಮ್ಮ ಮನೆಯವರು ಆಲ್ರೆಡಿ ಬೇಜಾರಲ್ಲಿ ಕೂತಿದ್ದಾರೆ. ಇಬ್ರಿಗೂ ಬೇಜಾರೇನೆ, ಬೇಜಾರಲ್ಲಿ ಕೂತಿದ್ದಾರೆ. ಎಷ್ಟು ಬೇಜಾರಾಗ್ತಿದೆ ಚಿನಿ? ಬೇಜಾರು ಕೆಜಿಲಿ ಹೇಳ, ಲೀಟ್ರಲ್ಲಿ ಹೇಳು, ಎಷ್ಟು ಬೇಜಾರಾಗ್ತದೆ ಅಂದ್ರೆ ಮಾಮೂಲಿ ಎಲ್ರಿಗೂ ಎಷ್ಟು ಬೇಜಾರಾಗುತ್ತೆ ಅಷ್ಟು. ಜೋರ ಮಾತಾಡಿ ಕೇಳಲ್ಲ. ಎಲ್ರಿಗೂ ಎಷ್ಟು ಬೇಜಾರಾಗುತ್ತೋ ಅಷ್ಟು ಬೇಜಾರಾಗ್ತೈತೆ. ಸನ್ರೈಸ್ ನೋಡಿ ಎಷ್ಟು ಖುಷಿ ಆಗ್ತಿದೆ. ಮಾಮೂಲಿ ಖುಷಿ, ಚೆನ್ನಾಗಿ ಅನಿಸ್ತಿದೆ. ಸೊ ನಾನು ಮನೇಲೇ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಡೈರೆಕ್ಟ್ ಹೋಗಿ ಆಫೀಸ್ಗೆ ಹಂಗೆ ಡೈರೆಕ್ಟಾಗಿ ಹೋಗ್ಬಿಡ್ತೀನಿ. ಟೈಮ್ ಆಗಿಬಿಡುತ್ತೆ. ಮನೆಗೆ ಹೋಗಿ ಅಲ್ಲಿಗೆ ಹೋಗಿ ಮಾಡೋಷ್ಟರಲ್ಲಿ. ಸೊ ಲಗೇಜ್ ಎಲ್ಲ ಇದೆ ಆ್ಯಕ್ಚುಲಿ. ಸುಮ್ಮನೆ ಹೋದ್ರೂ ಬಿಡಲ್ಲ. ನೆನ್ನೆನ ಬಂದಿದ್ದೀನಿ, ಇವತ್ತು ಹೋಗ್ತಿದ್ದೀನಿ. ಕಾರ್ ತುಂಬಿಸೆ ಕಳಿಸ್ತಾರೆ. ಬೈಕಲ್ಲಿ ಹೋದ್ರೇ ಬಿಡ್ತಿರ್ಲಿಲ್ಲ. ಸೊ ಇವಾಗ ಕಾರ್ ಇರೋದ್ರಿಂದ ಹಿಂಗೆ ಥರ ಬರೋದೆಲ್ಲ ತುಂಬಿಸಿ ಕಳ್ಸೋದು. ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ಅವ್ರು ತರೋದು, ಇವರೆಲ್ಲ ತುಂಬಿ ಕಳ್ಸೋದು, ಇದೇ ಆಗೋದು. ಸೊ ಇವಾಗ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಇಷ್ಟ ಆಗಿತ್ತು ನಮ್ಮ ಜರ್ನಿ, ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಆಗಿದ್ದು. ತುಂಬ ಸ್ಪೆಂಡ್ ಮಾಡಿದ್ವಿ. ಸೊ ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ನಾನು. ಸೊ ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಮಾಡಪ್ಪ.